ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜದಾರಿ ಶ್ರೀನಿವಾಸ. ನೀವು ನೋಡ್ತಾ ಇದ್ದೀರಿ ರಾಜದಾರಿ ಟಿವಿ. ರಾಜದಾರಿ ಟಿವಿಗೆ ನಿಮಗೆಲ್ಲರಿಗೂ ಸ್ವಾಗತ. ಓಕೆ, ಇವತ್ತು ನನಗನ್ಸುತ್ತೆ ಭಾರತ ದೇಶದಲ್ಲಿ ಮಕ್ಕಳು ಅನಿವಾರ್ಯವಾಗಿ ಅವ್ರ ಭವಿಷ್ಯವನ್ನು ಏನು ತೊಂದರೆ ಆಗ್ತಾ ಇತ್ತು ಕೇಂದ್ರ ಸರ್ಕಾರದಿಂದ, ಇವತ್ತು ಅವರ ಹೋರಾಟದ ಮೂಲಕ ಒಂದು ಪಕ್ಷಾತೀತವಾಗಿ ಯುವಕರು ಅವ್ರ ಹೋರಾಟದಲ್ಲಿ ಜಯವನ್ನು ಕಂಡಿದ್ದಾರೆ. ಏನು ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರಿದ್ದಾರೆ, ಅವ್ರು ರಿಸೈನ್ ಮಾಡಿದ್ದಾರೆ ಅಂಥೇಳಿ ಈಗ ಮಾಹಿತಿ ಬಂತು. ಇದು ಇನ್ನೂ ಮುಂಚೆನೇ ಮಾಡಬೇಕಾಗಿತ್ತು. ಅವ್ರಿಗೇನಾದ್ರು ನಿಜವಾಗ್ಲೂ ಮರ್ಯಾದೆ ಗೌರವವನ್ನು ಉಳಿಸ್ಕೊಳ್ಳೋದು ಆಗಬೇಕು ಅಂತಿದ್ರೆ. ಆದರೆ ಇವತ್ತು ಯಾರು ಈ ಹೋರಾಟಕ್ಕೆ ಇಡೀ ಭಾರತ ದೇಶದಲ್ಲಿ ಪಕ್ಷಾತೀತವಾಗಿ BJPಯವರು ಕೆಲವರು ಹೋರಾಟ ಮಾಡಿದ್ದಾರೆ, ಅವ್ರ ಮಕ್ಕಳು ಕೂಡ ಅಲ್ಲಿ ಹೋಗಿದ್ದಾರೆ, ಭಾಳ ಬೇಕಾದವರು ಎಲ್ಲರೂ ಕೂಡ ಹೋಗಿರೋದ್ರಿಂದ ಅವರಿಗಿದು ಜಯ ಬಂದಿದೆ. ಆದರೆ ನನಗನ್ನಿಸ್ತದೆ ಇದು ಇಲ್ಲಿಗೆ ನಿಲ್ಲಬಾರ್ದು. ಏನು ಜಂತರ್ ಮಂತರಲ್ಲಿ ಮಕ್ಕಳ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ, ಅದನ್ನು ಕೂಡ ಏನು ಮಾತನ್ನು ಕೊಟ್ಟಿದ್ದಾರೆ, ಅವರು ಯಾರ್ಯಾರು ತಪ್ಪಿಸ್ತಿದ್ದಾರೆ. ಯಾಕೆಂದರೆ ಕಾನೂನನ್ನು ಯಾರು ಬೇಕಾದರೆ ಕೈಗೆ ತಗೊಳ್ಳೋದಕ್ಕಾಗೋದಿಲ್ಲ. ಅದನ್ನು ಯಾರ್ಯಾರು ಆ ಮಕ್ಕಳಿಗೆ ಹೊಡೆದಿರೋದಿರ್ಬೋದು, ಗಾಯ ಆಗಿರ್ಬೋದು, ಮನಸ್ಸಿಗೆ ನೋವಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ತೊಂದರೆ ಕೊಟ್ಟಿದ್ದಾರೆ, ಅವ್ರ ಬೇಡಿಕೆಗಳೇನಿದ್ದಾವೆ ಅದೆಲ್ಲದೂ ಕೂಡ ಕೇಂದ್ರ ಸರ್ಕಾರದವರು ಅದಕ್ಕೆ ಸ್ಪಂದನೆ ಮಾಡಿ ಅವರಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಆದರೆ ನಾನು ಈ ಸಂದರ್ಭದಲ್ಲಿ ಒಬ್ಬ ಶಿಕ್ಷಣ ಸಚಿವನಾಗಿದ್ದು, ಯಾಕೆಂದರೆ 3 ವರ್ಷ ನಾನು ಕೆಲಸ ಮಾಡಿದ್ದೀನಿ, ನನಗೆ ಗೊತ್ತಿದೆ. ಯಾಕೆಂದರೆ ಯಾವತ್ತೂ ಅಷ್ಟೇ ಮಕ್ಕಳು ಅವರು ಜೀವನದಲ್ಲೆಲ್ಲ ಓದ್ಕೊಂಡು ಕಷ್ಟಪಟ್ಟು ಓದ್ಕೊಂಡಿರ್ತಾರೆ, ರಿಸಲ್ಟ್ ಬಂದ ತಕ್ಷಣ ಅವ್ರಿಗೆ ಏನೋ ಒಂದು ಭವಿಷ್ಯದ ಮೇಲೆ ಇಟ್ಟಿರ್ತಾರೆ. ಆದರೆ ಈ ಥರ ಬಂದು ಒಂದು ನೀಟ್ ಲೀಕೇಜು ಆಗಿ ಕ್ವೆಶನ್ ಪೇಪರ್ ಲೀಕೇಜ್ ಆದ ತಕ್ಷಣ ಅವ್ರ ಭವಿಷ್ಯನ ಹಾಳಾಗೋಗ್ಬಿಡುತ್ತೆ. 30 ಜನರು ತೀರ್ಕೊಂಡು ಹೋದರು ಇಡೀ ಭಾರತ ದೇಶದಲ್ಲಿ. ನನಗನ್ಸುತ್ತೆ ಕೇಂದ್ರ ಸರ್ಕಾರದವ್ರು ಅವ್ರಿಗೆ ಏನಾದ್ರು ಗೌರವ ಇದ್ದರೆ, ಯಾಕೆಂದರೆ ಇದು ಫೆಡ್ರಲ್ ಸಿಸ್ಟಮಲ್ಲಿ ಎಲ್ಲರ ಜೊತೆನೂ ಕೂಡ ನಾನು ಇದ್ದಾಗಲೂ ಹೇಳ್ತಾ ಇದ್ದೆ, ನೀಟು ವಿರುದ್ಧನೇ, ನಾವು ಯಾವತ್ತೂ ಕೂಡ ನೀಟ್ ವಿರುದ್ಧ ಇದ್ವಿ. ರಾಜ್ಯ ಸರ್ಕಾರಗಳನ್ನ ಕರಿಬೇಕು, ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದವ್ರನ್ನ ಕರೆದು ಯಾವ ರೀತಿ ನಾವು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಕೇಳಿದಾಗ, ಯಾಕೆಂದರೆ ಇಲ್ಲೆಲ್ಲ ಕೂಡ ನಾವು 3 ಎಕ್ಸಾಮ್ ಮಾಡಿದ್ದೀವಿ ಒಂದೇ ವರ್ಷ, ನಿಮಗೆಲ್ಲರಿಗೂ ಗೊತ್ತಿದೆ, ರಿಸಲ್ಟು ಕೂಡ ಕೊಟ್ಟಿದ್ದೀವಿ. ನಾವು ಎಲ್ಲರನ್ನೂ ಕರೆದು ಮಾತಾಡಿದಾಗ ಅದು ಒಳ್ಳೆ ರೀತಿಯಲ್ಲಿ ಅದು ಉತ್ತರವನ್ನು ಕೊಡೋಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಇವ್ರು ಕೊಟ್ಟಿದ್ದಾರೆ. ನನಗನ್ಸುತ್ತೆ ಈ BJP ಕೇಂದ್ರ ಸರ್ಕಾರದವರು ಇಷ್ಟು ದುರಾಡಳಿತ ಮಾಡಿ ಒಂದು ದುರಹಂಕಾರದಲ್ಲಿ ಏನಿತ್ತು ಅದು ಈ ದೇಶದ ಭವಿಷ್ಯದ ಮಕ್ಕಳು ಅವರಿಗೆ ಸೊಕ್ಕನ್ನು ಮುರಿತಾ ಇದ್ದಾರೆ ಅಂತ ಹೇಳಿದರೆ ಸಾಕು. ಇನ್ನು ಮೇಲೆ ಅವ್ರ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ. ಸರ್, ಹೋರಾಟದ ಹಾದಿಯನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಒಂದಷ್ಟು ಜನ ಇವತ್ತು ಬೆಂಗಳೂರಲ್ಲಿ ಪ್ರತಿಭಟನೆ ವೇಳೆ ಖರೀದಿ ಪರ ಭಿತ್ತಿಪತ್ರ ಹಿಡಿಯೋದು, ಆಮೇಲೆ ಪೊಲೀಸರು ನೀವು ಏನು ಮಾಡ್ಕೊತೀರಾ ಇಲ್ಲ, ಏನಾಗ್ತದೆ ಇಂಥ ಹೋರಾಟದಲ್ಲಿ ಕೆಲವು ಸತಿ ಪಾಪ ಅವರು CJP ಅವರು ಏನು ಹೋರಾಟ ಮಾಡ್ತಾಯಿದ್ರು, ನೀವು ಯಾವುದೇ ಥರದ ತೊಂದರೆ ಕೊಡಬೇಡಿ. ಈಗ ನಿಮಗೂ ಅಷ್ಟೇ ಮೇನ್ ಸ್ಟ್ರೀಮ್ ನೀವೆಲ್ಲರೂ ಹೋದಾಗ ಕೆಲವರು ನಿಮ್ಮ ವಿರುದ್ಧ ಎಲ್ಲ ಘೋಷಣೆ ಕೂಗಿ ನಿಮಗೆಲ್ಲ ಆಚೆ ಹಾಕಿದ್ದು, ಇದೆಲ್ಲದೂ ಕೂಡ ಆಗಬಾರ್ದು ಪ್ರಜಾಪ್ರಭುತ್ವದಲ್ಲಿ. ಅದು ನಿಮ್ಮ ಫ್ರೀಡಮ್ ಇರ್ತದೆ. ಆದರೆ ಇಂಥ ಅವಕಾಶಗಳು ನೀವು ಸೇರಿ ಅಂಥದ್ದು ಕೊಡಬಾರ್ದು. ಅವಾಗ ಏನಾದ್ರು ತಪ್ಪಾದರೆ ಆಡಳಿತ ಮಾಡೋರಾಗಲಿ, ನೀವು ಪತ್ರಿಕಾ ಮಾಧ್ಯಮದವ್ರು ಇರಲಿ, ಆಡಳಿತ ಮಾಡೋರು ಇರಲಿ, ಮತ್ತು ಆಫೀಸರ್ಸ್ ಇರಲಿ, ಇದೇನಾದ್ರು ಮಾಡಿದರೆ ಯುವಕರು ಈ ದೇಶದೊಳಗೆ ಹೇಳ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದು ಆಗಬಾರ್ದು. ಹಾದಿ ತಪ್ಪಿಸ್ತಕ್ಕಂಥದ್ದನ್ನು ಮಾಡಿದರು. ಮೊನ್ನೆ ಎಲ್ಲ ನಾವು ನೋಡಿದಾಗ ಅವರು ಲಾರಿಯಲ್ಲಿ ಕಲ್ಲಿಟ್ಟಿರೋದು ಮತ್ತು ಅವ್ರ ಗಾಡಿ ಹಾಳಾಗಿರೋದನ್ನ ತಂದು ಹಿಂದಿರ. ಬಟ್ ನನಗನ್ಸುತ್ತೆ ಈ ದೇಶದ ಯುವಕರು ಭಾಳ ಬುದ್ಧಿವಂತರಿದ್ದಾರೆ. ಯಾವ ರೀತಿ ಅವ್ರಿಗೆ ಪಾಠವನ್ನು ಕಲಿಸ್ಬೇಕು ಅದು ಕಲಿಸ್ತಾರೆ. ಆದರೆ ಇನ್ನೂ ಕೂಡ ಬರೀ ಇದೊಂದೇ ಇಲಾಖೆ ಅಲ್ಲ, ಯಾವ ಇಲಾಖೆಯಲ್ಲಿ ಇವರು ದುರಹಂಕಾರವನ್ನು ತೋರಿಸ್ತಾ ಇದ್ದಾರೆ. ಅದೆಲ್ಲದೂ ಕೂಡ ಬೀದಿಗೆ ತರಬೇಕಾಗ್ತದೆ. ಜನರಿಗೆ ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಪ್ರಶ್ನೆ ಮಾಡೋ ಹಕ್ಕು ಅವ್ರಿಗಿರ್ತದೆ. ಯಾವ ಬೆರಳಿಂದ ಮತ ಹಾಕಿದವರು ಆ ಬೆರಳನ್ನು ಇವತ್ತು ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ, ಈ ದೇಶದ ದುರಂತ ಏನಿದೆ ಅಂತ ಹೇಳಿದರೆ ಇವತ್ತು ಉತ್ತರ ಸಿಕ್ಕಿದೆ. ಈ ಯುವಕರಿಗೆ ಹೋರಾಟ ಆಗಿದೆ. ದೇವರು ಒಳ್ಳೆಯದಾಗಲಿ, ಈ ದೇಶಕ್ಕೂ ಒಳ್ಳೆಯದಾಗಲಿ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.